ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂಥ ಶ್ರೀ ರಾಮದುರ್ಗ ದೇವಸ್ಥಾನ ಇಲ್ಲಿಗೆ ಬಂದಿದ್ದೇವೆ. ವರದಹಳ್ಳಿ, ವರದಪುರ, ಒದ್ದಹಳ್ಳಿ ಅಂತ ಹೀಗೆ ನಾನಾ ಹೆಸರಲ್ಲಿ ಕರೀತಾರೆ. ನೋಡಿ, ಇದು ದೇವಸ್ಥಾನದ ಮುಂಭಾಗ. ಇದು ಬಹಳ ಪುರಾತನವಾದ ದೇವಸ್ಥಾನ ಅಂತ ತಿಳಿದು ಬಂದಿದೆ. ಮಹರ್ಷಿ ವ್ಯಾಸರಿಂದ ಈ ದೇವಸ್ಥಾನ ಸ್ಥಾಪಿತ ಆಯಿತು ಅಂತ ಜನ ನಂಬ್ತಾ ಇದ್ದಾರೆ. ನೋಡಿ, ಇದು ಶ್ರೀ ದುರ್ಗಾಂಬ ದೇವಸ್ಥಾನ. ಪೂಜಾ ಸಮಯ ನೈವೇದ್ಯಕ್ಕೆ ದೇವರಿಗೆ ಒಂದು ಪರದೆ ಎಳೆದಿದ್ದಾರೆ. ಮೇಲೆ ನೋಡ್ತಾ ಇರ್ಬೋದು ನೀವು, ದುರ್ಗಾಂಬ ದೇವಸ್ಥಾನ ಅಂತ ಬೋರ್ಡ್ ಹಾಕಿದ್ದಾರೆ. ಇದು ಬಹಳ ಪುರಾತನವಾದ ದೇವಸ್ಥಾನ. ತ್ರೇತಾಯುಗದಲ್ಲಿ ಸ್ಥಾಪಿತ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಭಗವಾನ್ ಶ್ರೀಧರ ಸ್ವಾಮಿಗಳು ಇಲ್ಲಿ ಬೋಧನೆ ಕೊಟ್ಟ ಜಾಗ ಅಂತ ಇಲ್ಲಿ ಅವರ ಪೀಠ ಇಟ್ಟಿದ್ದಾರೆ, ಸಿಂಹಾಸನ. ಹಾಗೆ ನೋಡಿ, ಅವರು ಇಲ್ಲಿ ಎಲ್ಲ ಓಡಾಡಿದಂಥ ಜಾಗ. ಹಾಗೆ ಇಲ್ಲಿ ವ್ಯಾಸರು ತಪಸ್ಸು ಆಚರಿಸಿದ ಜಾಗ ಅಂತ. ಅವರು ಈ ದುರ್ಗಾಂಬ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ತಿಳಿದು ಬಂತು. ಜನ ಎಲ್ಲ ಹಾಗೆ ನಂಬ್ತಾ ಇದ್ದಾರೆ. ಅದ ನಂತರ 20ನೇ ಶತಮಾನದಲ್ಲಿ ಕಂಡಂಥ ಶ್ರೇಷ್ಠ ಸಂತರು ಶ್ರೀಧರ ಸ್ವಾಮಿಗಳು, ಅವರು ಈ ದೇವಸ್ಥಾನದಲ್ಲಿ ಶ್ರೀರಾಮನ ವಿಗ್ರಹ ಕೂಡ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಆಶ್ರಮ ಕೂಡ ಸ್ಥಾಪಿಸಿದ್ದಾರೆ. ಆವತ್ತಿಂದ ಈ ಕ್ಷೇತ್ರಕ್ಕೆ ಶ್ರೀ ರಾಮದುರ್ಗಾಂಬ ದೇವಸ್ಥಾನ ಅಂತ ಹೆಸರು ಬಂತು. ಈ ಕ್ಷೇತ್ರ ಆಧ್ಯಾತ್ಮಿಕ ಶಕ್ತಿ, ಪೌರಾಣಿಕಗೆ ಭಾರಿ ಹೆಸರುವಾಸಿಯಾಗಿದೆ. ದೇವಸ್ಥಾನ ಇರೋದು ಬೆಟ್ಟದ ಕೆಳಗೆ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದಂಥ ಜಾಗ, ಗುಹೆ, ಸಮಾಧಿ ಆಗಿರೋಂಥ ಜಾಗ ಎಲ್ಲ ಬೆಟ್ಟದ ಮೇಲೆ ಹತ್ತಿ ಹೋಗಬೇಕು. ಬೆಟ್ಟದಕ್ಕೆ ಹೋಗೋಕ್ಕಿಂತ ಮುಂಚೆ ಹೋಗುವಾಗ ನಿಮಗೆ ಒಂದು ಶ್ರೀಧರ ತೀರ್ಥ ಸಿಗ್ತದೆ. ಬಹಳ ಪವಿತ್ರವಾದ ತೀರ್ಥ. ಅದನ್ನು ನಾನೆಲ್ಲ ಮತ್ತೊಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ, ಅದನ್ನು ಕೂಡ ನೀವು ನೋಡ್ಬೋದು. ಇದು ದೇವಸ್ಥಾನದ ಸುತ್ತು. ನೋಡಿ, ಎಷ್ಟು ಶಾಂತವಾದ ಸ್ಥಳ, ಬಹಳ ಪ್ರಶಾಂತವಾದ ವಾತಾವರಣಕ್ಕೆ ಭಾರಿ ಹೆಸರುವಾಸಿಯಾಗಿದೆ. ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶ ಸ್ನೇಹಿತರೆ ಇದು. ದೇವಸ್ಥಾನದ ಇತಿಹಾಸವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆಸಕ್ತಿ ಉಳ್ಳವರು ಅದನ್ನ ಓದ್ಬೋದು ಸ್ನೇಹಿತರೆ. ನೋಡಿ, ಇದು ದೇವಸ್ಥಾನದ ಆಚೆ ಈಚೆ ಇರುವಂಥ ಜಗಲಿ. ಭಕ್ತಾದಿಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಸುಮಾರು 12 ಗಂಟೆ. ನಾವೀಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಆದರೆ ದೇವರನ್ನು ಕಾಣಲಿಕ್ಕೆ ಸಿಕ್ಲಿಕ್ಕಿಲ್ಲ. ಯಾಕಂದರೆ ನಾವು ಬೆಟ್ಟಕ್ಕೆ ಹೋಗಬೇಕು. ಬೆಟ್ಟದಲ್ಲಿ ಕೂಡ ಇದೇ ಸಮಯಕ್ಕೆ ಅಲ್ಲಿ ಕೂಡ ಪೂಜೆ ಆಗ್ತದೆ. ಹಾಗೆ ದೇವಸ್ಥಾನದ ಒಳಗೆ ಹೋಗಿ ನಾವು ಒಂದು ಕೈ ಮುಗಿದು ಮತ್ತೆ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ದೇವಸ್ಥಾನದ ಒಳಗೆ ಒಂದು ಗರ್ಭಗುಡಿಯಲ್ಲಿ ದೇವರಿಗೆ ಒಂದು ಪರದೆಯನ್ನು ಹಾಕಿದ್ದಾರೆ. ನಾವು ಇಲ್ಲಿಂದನೇ ಕೈ ಮುಗಿದು ಮುಂದೆ ನಾವು ಬೆಟ್ಟಕ್ಕೆ ಹೋಗ್ತೀವಿ. ಎಷ್ಟು ಸುಂದರವಾದ ದೇವಸ್ಥಾನ. ಎಲ್ಲರೂ ಬನ್ನಿ, ಆ ದೇವರ ಕೃಪೆಗೆ ಪಾತ್ರರಾಗಿ ಆ ಗುರುಗಳ ಆಶೀರ್ವಾದ ಪಡೆಯಿರಿ. ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಭಕ್ತಾದಿಗಳೆಲ್ಲ ಪೂಜೆಗೋಸ್ಕರ ಕಾಯ್ತಾ ನಿಂತ್ಕೊಂಡಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.